ಕೊನೆಯ ಕ್ಷಣದ SLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸೋಣ. ಒಟ್ಟು 32 ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಕನಿಷ್ಠ ಅದರ ಅರ್ಧದಷ್ಟು ಪ್ರಶ್ನೆಗಳಾದರೂ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗ್ಬೋದು. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1ಅನ್ನು ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, 3 ಮತ್ತು 5ರ ಮಾಸ ಎಷ್ಟಂತ ಕೇಳಿದಾರ. ಇಲ್ಲಿ ನೋಡ್ರಿ, 3 ಮತ್ತು 5 ಒಂದ ಮಗ್ಗಿಯೊಳಗೆ ಇಲ್ಲಿವು, ಹಾಗಾಗಿ ಬೇರೆ ಬೇರೆ ಇವು. ಒಂದ ಮಗ್ಗಿಯೊಳಗೆ ಇಲ್ಲ ಅಂದ್ರೆ ಏನಾಯ್ತು, ಅವುಗಳ ಮಾಸ ಒಂದಾಗಿರ್ತೈತಿ. ಅಂದ್ರೆ ಸಾಮಾನ್ಯ ಅಪವರ್ತನ ಯಾವುದು ಇಲ್ಲ ಅಂದ್ರೆ ಇವು ಎರಡರೊಳಗೆ ಅದರ ಮಾಸ ಒಂದಾಗಿರ್ತೈತಿ. ಆಪ್ಷನ್ ಎ 1 ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಚಿತ್ರದಲ್ಲಿ y = p(x) ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು, ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟಂತ ಕೇಳಿದ್ದಾರೆ. ಹೆಂಗೆ ಕಂಡುಹಿಡಿತೇವೆ ನಾವೀಗ? ಈ ಬಹುಪದೋಕ್ತಿಯ ನಕ್ಷೆ ಏನೈತಲ್ಲ, ಇದು x ಎಷ್ಟು ಕಡೆ ಛೇದಿಸೈತಿ? 1 2 3 4 ಕಡೆ ಛೇದಿಸೈತಿ. ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಎಷ್ಟಂದ್ರೆ ಆಪ್ಷನ್ ಸಿ 4 ಸರಿಯಾದ ಉತ್ತರ. ಇಲ್ಲಿ a1x + b1y + c1 = 0, a2x + b2y + c2 = 0 ರೇಖಾತ್ಮಕ ಸಮೀಕರಣ ಜೋಡಿ ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಸರಿಯಾದ ಸಂಬಂಧ ಯಾವುದಂತ ಕೇಳಿದ್ದಾರೆ. ಅನನ್ಯ ಪರಿಹಾರ ಯಾವಾಗ ಹೊಂದಿರ್ತಾವು? ಎರಡೂ ಸಮೀಕರಣಗಳ ನಕ್ಷೆಗಳು ಛೇದಿಸಿದಾಗ. ಯಾವಾಗ ಛೇದಿಸ್ತಾವೆ ಅಂದ್ರೆ ಅವುಗಳ ಸಹಗುಣಕಗಳು a1/a2 ≠ b1/b2 ಆಗಿದ್ರೆ ಅವುಗಳ ನಕ್ಷೆಗಳು ಏನಾಗ್ತಾವೆ? ಛೇದಿಸ್ತಾವೆ. ಆವಾಗ ಅನನ್ಯ ಪರಿಹಾರನ ಹೊಂದಿರ್ತಾವೆ. ಆಪ್ಷನ್ ಎ a1/a2 ≠ b1/b2 ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದಂತ ಕೇಳಿದ್ದಾರೆ. ನೋಡಿ, ಸಮಾಂತರ ಶ್ರೇಣಿ ಅಂದ್ರೇನು? ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕ ಇರಬೇಕು. 2ರ 1 ಕಳೆದ್ರೆ 1, 4ರ 2 ಕಳೆದ್ರೆ 2, ಎಲ್ಲಿ ವ್ಯತ್ಯಾಸ ಸೇಮ್ ಬರಲಿಲ್ಲ. 7ರ 3 ಕಳೆದ್ರೆ 4, 10ರ 7 ಕಳೆದ್ರೆ 3, ಇಲ್ಲಿ ಕೂಡ ಸಾಮಾನ್ಯ ವ್ಯತ್ಯಾಸ ಚೇಂಜ್ ಬಂತು. ಇಲ್ಲಿ ನೋಡ್ರಿ, 9ರಾಗ 5 ಕಳೆದ್ರೆ 4, 13ರಾಗ 9 ಕಳೆದ್ರೆ 4, 17ರಾಗ 13 ಕಳೆದ್ರೆ 4. ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಕಾನ್ಸ್ಟಂಟ್ ಬಂತಿಲ್ಲ. ಹಾಗಾಗಿ 5, 9, 13, 17 ಇದು ಸಮಾಂತರ ಶ್ರೇಣಿ ಆಗೈತಿ. ಕೊಟ್ಟಿರೋ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರವು, ನೋಡಿ ಇಲ್ಲಿ ಬಹುಲಕದ ವರ್ಗಾಂತರ ಕೇಳಿಲ್ಲ ಅವರು, ಮಧ್ಯಾಂಕದ ವರ್ಗಾಂತರ ಅಂತ ಕೇಳಿದಾರ. ಸೊ ನಾವು ಮಧ್ಯಾಂಕದ ವರ್ಗಾಂತರ ಹೆಂಗೆ ಕಂಡುಹಿಡಿತೀವಿ? ನಾವು n/2ನೇ ಅಂದ್ರೆ n ಅಂದ್ರೆ 20/2 ಅಂದ್ರೆ 2 1 2 10 ಅಂದ್ರೆ 10ಅನ್ನು ನಾವು ಇದರೊಳಗೆ ನೋಡ್ಬೇಕು. 10 ಇದರೊಳಗೆ ಎಲ್ಲಿ ಬರ್ತೈತಿ? ಇದ್ರಾಗ ಬರ್ತೈತಿ. ಹಾಗಾಗಿ ಈ ಲೈನನ್ನು ನಾವು ಅಂಡರ್ಲೈನ್ ಮಾಡ್ಬೇಕು. ಹಾಗಾಗಿ ಮಧ್ಯಾಂಕ ಇರುವ ವರ್ಗಾಂತರ ಯಾವುದಂದ್ರೆ 20ರಿಂದ 30. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೋಡಿ, cot A = 3 tan A ಆದರೆ ಕೋನ ಎದ ಅಳತೆಯು. ನೀವು ಇದನ್ನು ರ್ಯಾಂಡಮ್ ಆಗಿ ಬೇರೆ ಬೇರೆ ಮೆಥಡ್ಲಿ ಮಾಡ್ಬೋದು. ಬೆಸ್ಟ್ ಮೆಥಡ್ ಅಂದ್ರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಲಿ ಒಂದೊಂದು ಕೋನ ಹಾಕಿ ನೋಡೋದು. ಈಗ ನಾನೇನು ಮಾಡ್ತೇನೆ ಅಂದ್ರೆ 30 ಡಿಗ್ರಿ ಹಾಕಿ ನೋಡ್ತೇನೆ. cot A = 3 tan A ಐತಿ. ಇಲ್ಲಿ ನಾನು ಎ ಇದ್ದಲ್ಲೇ 30 ಡಿಗ್ರಿ ಹಾಕಿ ನೋಡ್ತೇನೆ. cot A ಇದ್ದಲ್ಲೇ 30 ಡಿಗ್ರಿ, 3 × tan A ಇದ್ದಲ್ಲೇ tan A ಇದ್ದಲ್ಲೇ 30 ಡಿಗ್ರಿ ಹಾಕ್ತೀನಿ. cot 30 ಬೆಲೆ ಎಷ್ಟು? √3. 3 × tan 30 ಬೆಲೆ 1/√3. ನೋಡಿ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇದನ್ನು √3 ಆಸ್ ಇಟ್ ಈಸ್ ಇಡೋಣ, ಇದು 3 ಆಸ್ ಇಟ್ ಈಸ್ ಇಡೋಣ. 1/√3 ಇದ್ದದ್ದನ್ನು ಇದರದ ಅಕರ್ಣೀಕರಿಸೋಣ. ಇದರ ಅಕರ್ಣೀಕಾರಕವನ್ನು ಅಂಶಕ್ಕೆ ಛೇದಕ್ಕೆ ಗುಣಿಸೋಣ. √3/√3 ಸುಲಭೀಕರಿಸಿದ್ರೆ ಏನಾಯ್ತು ನೋಡ್ರಿ, ಇದು √3 × √3 √9. √9 ಅಂದ್ರೆ ಅದರ ವರ್ಗಮೂಲ 3 ಆಗ್ತೈತಿ. ಈ 3 ಕ್ಯಾನ್ಸಲ್ ಆಯ್ತು. ಅಂದರೆ ಏನಾಯ್ತು? √3 = √3 ಆಯಿತು. ಹಾಗಾಗಿ ಎ ಇದ್ದಲ್ಲಿ ಎಷ್ಟು ಇಡಬೇಕು? 30 ಡಿಗ್ರಿ. ಆಪ್ಷನ್ ಡಿ 30 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್. ಈ ಥರ ಮಾಡಬೇಕು. -4 -5 ನಿರ್ದೇಶಾಂಕ ಹೊಂದಿರೋ ಬಿಂದುವಿನಿಂದ ಎಳೆದ ಲಂಬವು x ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ ಕ್ಯೂ ಬಿಂದು ನಿರ್ದೇಶಾಂಕ ಕೇಳಿದ್ದಾರೆ. ನೋಡ್ರಿ, ಸಿಂಪಲ್ ಆಯ್ತದ ಪ್ರಶ್ನೆ. ಈ ಬಿಂದುವನ್ನು ನಾವು ಗ್ರಾಫ್ ಒಳಗೆ ಗುರ್ಸೋದಾದ್ರೆ x ಬೆಲೆ -4 ಅಂದ್ರೆ ಇದು, y ಬೆಲೆ -5 ಅಂದ್ರೆ ಇಲ್ಲಿ. ನೋಡಿ, ಪಿ ಬಿಂದು -4 -5 ಆಯಿತು. ಇಲ್ಲಿ ಏನು ಹೇಳಿದ್ದಾರೆ ಈಗ ಅವರು? ಈ ಬಿಂದುವಿನಿಂದ x ಅಕ್ಷಕ್ಕೆ ಒಂದು ಲಂಬ ಎಳೆದ್ರೆ ಇದು ಕ್ಯೂ ಬಿಂದು ಅಂತ ಹೇಳ್ತಾರೆ. ಇದರ ನಿರ್ದೇಶಾಂಕ ಕೇಳಿದ್ದಾರೆ. ನೋಡಿ, ಇಲ್ಲಿ ಯಾವುದೇ ಒಂದು ಬಿಂದು x ಅಕ್ಷದ ಮೇಲಿದ್ದರೆ y ಬೆಲೆ 0 ಇರ್ತೈತಿ. ಅಂದರೆ ಆಟೋಮೆಟಿಕಲಿ y ಬೆಲೆ 0, x ಬೆಲೆ ಎಷ್ಟಾಕೈತಿ? ಇಲ್ಲಿ -4 ಐತಿ. ಹಾಗಾಗಿ ಕ್ಯೂ ಬಿಂದು ನಿರ್ದೇಶಾಂಕ -4 0 -4 0. ಆಪ್ಷನ್ ಬಿ ಕರೆಕ್ಟ್. ಈ ಥರ. 8ನೇ ಪ್ರಶ್ನೆ,
6 ಮತ್ತು -1 ಮೂಲಗಳಾಗಿ ಇರುವ ವರ್ಗ ಸಮೀಕರಣ ಕೇಳಿದ್ದಾರೆ ಅವರು. ನೋಡಿ, ವರ್ಗ ಸಮೀಕರಣ ಅಂದ್ರೆ ಈ 6 ಮತ್ತು -1 ಈ ಸಮೀಕರಣದೊಳಗೆ ಹಾಕಿದ್ರೆ ಎಡಭಾಗ ಬಲಭಾಗ ಸಮ ಬರ್ಬೇಕು. ನೋಡಿ, ಇದರೊಳಗೆ 6 ಹಾಕಿ ನೋಡೋಣ ನಾವು ರ್ಯಾಂಡಮ್ಲಿ. 6 ಸ್ಕ್ವೇರ್ ಅಂದ್ರೆ 36, 6 ಇಲ್ಲೇ 30, 36 6 42, ಸರಿ ಹೊಂದಂಗಿಲ್ಲ. ನಾನಿಲ್ಲಿ ಆಪ್ಷನ್ ಬಿ ಒಳಗೆ ಹಾಕ್ತೇನೆ. ನೋಡಿ, ಬಿ ಏನೈತದೆ x² - 5x - 6 = 0 ಐತಿ. ಎಕ್ಸ್ ಇದ್ದಲ್ಲಿ ನಾನು 6 ತುಂಬ್ತೀನಿ. 5 × 6 - 6 = 0. 6 ಸ್ಕ್ವೇರ್ ಅಂದ್ರೆ 36, 5 6 30 - 6 36 -30 -6 -36. ನೋಡಿ, 36 - 36 ಅಂದ್ರೆ 0 ಬಂದು ಅಂದ್ರೆ ಕರೆಕ್ಟ್ ಆಯಿತು. ಒಂದು ವೇಳೆ -1 ಹಾಕಿ ನೋಡ್ರಿ, ಅದು ಕೂಡ ಕರೆಕ್ಟ್ ಬರ್ತೈತಿ. -1 ಸ್ಕ್ವೇರ್ 5 × -1 -6 = 0. -1 2 ಸರಿ ಇಟ್ಕೊಂಡು +1, -* ಪ್ಲಸ್ 5 1 5 -6, 5 1 6 -6, ಇದು ಕೂಡ 0 ಬಂತು ನೋಡಿರಿ. ಅಂದ್ರೆ ಈ x² - 5x - 6 = 0 ಏನೈತಲ್ಲ, ಇದರ ಮೂಲಗಳು ಯಾವಂದ್ರೆ 6 ಮತ್ತು -1. ಈ ಥರ ನಾವು ಪರೀಕ್ಷೆ ಮಾಡ್ಬೋದು. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 1ನೇ ಮಾದರಿ ಪ್ರಶ್ನೆ ಪತ್ರಿಕೆ ಮುಗಿಯುತ್ತೆ. 2ನೇ ಮಾದರಿ ಪ್ರಶ್ನೆ ಪತ್ರಿಕೆ, ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತ ಕೇಳಿದಾರೆ. ಘನ ಬಹುಪದೋಕ್ತಿ ಮಹತ್ತಮ ಘಾತ 3 ಆಗಿರ್ತೈತಿ. ಡಿಗ್ರಿ 3 ಇದ್ರೆ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಡಿಗ್ರಿ 2 ಇದ್ರೆ ವರ್ಗ ಬಹುಪದೋಕ್ತಿ. ಡಿಗ್ರಿ 1 ಇದ್ರೆ ರೇಖಾತ್ಮಕ ಬಹುಪದೋಕ್ತಿ. 2ನೇ ಪ್ರಶ್ನೆ, ವರ್ಗಾಂತರ ಮಧ್ಯಬಿಂದುವನ್ನು ಕಂಡುಹಿಡಿಯೋ ಸೂತ್ರ. ವರ್ಗಾಂತರ ಮಧ್ಯಬಿಂದು = ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಪಾನ್ 2. ಆಪ್ಷನ್ ಬಿ ಕರೆಕ್ಟ್. 3ನೇ ಪ್ರಶ್ನೆ, a1x + b1y + c1 = 0 ಮತ್ತು a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಸರಿಯಾದ ಸಂಬಂಧ ಯಾವುದು? ಯಾವಾಗ ಛೇದಿಸ್ತಾವೆ ಅಂದ್ರೆ ಅವು a1/a2 = b1/b2 ಆಗಿದ್ರೆ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13, 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದ ಕೇಳಿದ್ದಾರೆ. ನೋಡಿ, ಹೆಂಗೆ ಮಾಡ್ಬೋದು, ನಾನು ಇದನ್ನು ಸಮೀಕರಣ ರೂಪದಾಗ ಹೆಂಗೆ ಬರ್ತೀನಿ. 3ನೇ ಪದ ಅಂದ್ರೆ a3 = 13, 2ನೇ ಪದ ಅಂದ್ರೆ a2 = 8, ಮೊದಲನೇ ಪದ ಕೇಳಾರೆ. ಇದನ್ನು ನಾನು a3 ಹೆಂಗೆ ಬರಿತೀನಿ, a + 2d ಅಂತ ಬರಿಬೋದು = 13. ಇದು a2 a + d = 8 ಅಂತ ಬರಿಬೋದು. ಇದನ್ನು ವರ್ಜಿಸ್ ವಿಧಾನದಿಂದ ಬಿಡಿಸಿದ್ರೆ ಕೆಳಗಿನ ಸಮೀಕರಣ ಚಿಹ್ನೆ ಚೇಂಜ್ ಆಗ್ತಾವೆ. +a - a ಕ್ಯಾನ್ಸಲ್. 2d ಒಳಗೆ 1d ಕಳೆದ್ರೆ 1d = 13 8 ಕಳೆದ್ರೆ 5. ಯಾವ್ದು ಬರುತ್ತಂದ್ರೆ ಸಾಮಾನ್ಯತಃ ಬೆಲೆ 5 ಬರ್ತದೆ. ಹಾಗಾಗಿ ಆಪ್ಷನ್ ಬಿ 5 ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಒಂದು ಅಸಂಭವ ಘಟನೆ ಸಂಭವನೀಯತೆ ಯಾವಾಗಲೂ 0 ಆಗಿರ್ತೈತಿ. ಅಸಂಭವ ಘಟನೆ ಸಂಭವನೀಯತೆ 0 ಆಗಿರ್ತೈತಿ. ಖಚಿತ ಘಟನೆ ಸಂಭವನೀಯತೆ 1 ಆಗಿರ್ತೈತಿ. ಸಂಭವನೀಯತೆ ಬೆಲೆ ಯಾವಾಗಲೂ 0 ಮತ್ತು 1 ನಡುವೆ ಇರ್ತೈತಿ. ಈ ಕೆಳಗಿನಲ್ಲಿ ಸರಿಯಾದ ಸಂಬಂಧವು ಯಾವುದು? ಸರಿಯಾದ ಸಂಬಂಧ ಇಲ್ಲಿ ಆಪ್ಷನ್ ಡಿ ಐತಿ ನೋಡಿರಿ. ಯಾಕೆ ಡಿ ಸರಿ ಅಂದ್ರೆ ಸ್ಕ್ವೇರ್ ಟೀಟಾ + cos² ಅಂದ್ರೆ 1 ಐತಿ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದನ್ನು sin² ರೂಪದಾಗ ಬರೀಬೇಕಾದ್ರೆ sin² ಬಲಗಡೆ 1 ಐತಿ, +cos² ಬಲಗಡೆ ಕಳಿಸಿದ್ರೆ -cos² ಆಕೈತಿ. ಹಾಗಾಗಿ sin² = 1 - cos². sin² = 1 - cos². ಆಪ್ಷನ್ ಡಿ ಕರೆಕ್ಟ್. 7ನೇ ಪ್ರಶ್ನೆ, ತ್ರಿಭುಜ ABC ಮತ್ತು ತ್ರಿಭುಜ DFಗಳು ಸಮರೂಪಿಗಳಾಗಿವೆ ಮತ್ತು AB/D = BC/FD ಆದರೆ ಕೆಳಗಿನಲ್ಲಿ ಸರಿಯಾದ ಸಂಬಂಧವು. ನೀವು ಚಿತ್ರ ಹಾಕ್ಕೊಳ್ಳಾರ್ದೆ ಇದು ಗೊತ್ತಾಗೋದಿಲ್ಲ. 2 ಸಮರೂಪ ತ್ರಿಭುಜಗಳ ಚಿತ್ರ ಹಾಕ್ಕೋಬೇಕು. ಆಕಾರ ಒಂದೇ ಇರ್ತಾವೆ, ಗಾತ್ರ ಬೇರೆ ಇರ್ತಾವೆ. ನೋಡಿ, 1ನೇ ತ್ರಿಭುಜನ ABC ಅಂತ ಗುರುತಿಸ್ತೀನಿ. ಇದನ್ನು ಅನುರೂಪ ಭಾವ ಗುರುತಿಸೋದು ಭಾಳ ಇಂಪಾರ್ಟೆಂಟ್. ಇದರೊಳಗೆ AB/D ಅಂತ ಹೇಳ್ಯಾರ. ಇದು AB, ನಿಂಗೆ ಡಿ ಬರ್ಕೊಂಡೆ ಅಂತ ತಿಳ್ಕೊ. ನೆಕ್ಸ್ಟ್ ಸರಿ ಹೊಂದ್ಬೇಕದು BC/FD. BC ಅನುರೂಪ ಭಾವ FD ಆಗ್ಬೇಕಿಲ್ಲಿ. ಇದು ನಾವು ಎಫ್ ಅಂತ ಬರೆದ್ರೆ ನೋಡಿಲ್ಲಿ ಡಿ ಇಲ್ಲಿ. ಅದಕ್ಕೆ ನಾವು ಡಿ ಕೆಳಗೆ ಇ ಮೇಲೆ ಬರ್ಕೊಂಡ್ರೆ ಈಗ ಸರಿ ಹೊಂತೈತಿ. ನೋಡಿರಿ, ಈಗ AB/D ಕರೆಕ್ಟ್ ಐತೆ ಅನುರೂಪ ಭಾವ. BC/FD ಕರೆಕ್ಟ್ ಐತಿ. ಹಿಂಗೆ ಅನುರೂಪ ಭಾವ ಕರೆಕ್ಟ್ ಹೊಂದುವಂಗೆ ನಾವು ಈ ಶೃಂಗ ಬಿಂದುಗಳನ್ನು ಗುರುತಿಸ್ಬೇಕು. ಈಗ ಅವ್ರು ಕೇಳಿರೋದನ್ನು ಸರಿಯಾದ ಸಂಬಂಧ. ಕೋನ್ ಬಿಗೆ ಕೋನ್ ಡಿ ಸಮ ಐತಿ. ಯಾಕಂದ್ರೆ ಅನುರೂಪ ಕೋನ ಸಮ ಇರ್ತಾವೆ ಸಮರೂಪ ತ್ರಿಭುಜಗಳಲ್ಲಿ. ಕೋನ್ ಬಿಗೆ ಕೋನ್ ಡಿ ಸಮ ಐತಿ. ಸೊ ಹಾಗಾಗಿ ಆಪ್ಷನ್ ಸಿ ಕೋನ್ ಬಿ = ಕೋನ್ ಡಿ ಸರಿಯಾದ ಉತ್ತರ. 8ನೇ ಪ್ರಶ್ನೆ,
64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗಗಳ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿದೆ. ಆಯತ ಘನಾಕೃತಿ ಅತ್ಯಂತ ಉದ್ದದ ಅಂಚಿನ ಅಳತೆಯು. ಭಾಳ ಸಿಂಪಲ್. ಈಗ ಒಂದು ಘನ ಅಂದ್ರೇನು, ಉದ್ದ ಅಗಲ ಎತ್ತರ 3 ಸಮ ಇರ್ತಾವೆ. ಈ 64 ಸೆಂಟಿಮೀಟರ್ ಕ್ಯೂಬ್ ಘನಫಲ ಐತಂದ್ರೆ ಇದರ ಪ್ರತಿಯೊಂದು ಅಂಚು ಎಷ್ಟಾಗಿರ್ತೈತಿ ಅಂದ್ರೆ 4 ಆಗಿರ್ತೈತಿ. ಉದ್ದ ಅಗಲ ಎತ್ತರ ಎಲ್ಲ 4 ಆಗಿರ್ತೈತಿ. ಇಂಥವು 2 ಆಜುಬಾಜು ಇಟ್ರೆ ಅತ್ಯಂತ ಉದ್ದದ ಅಳತೆ ಎಷ್ಟಂತ ಕೇಳ್ಯಾರ. ಇದು 4 ಇದು 4 ಟೋಟಲ್ 8 ಆಗ್ತೈತಿ. ಸೊ ಹಾಗಾಗಿ ಆಪ್ಷನ್ ಬಿ 8 ಸೆಂಟಿಮೀಟ್ರ್ ಸರಿಯಾದ ಉತ್ತರ. ಇಲ್ಲಿಗೆ 2ನೇ ಕ್ವಶನ್ ಪೇಪರ್ ಮುಗೀತು. ಮೂರನೇ ಕ್ವಶನ್ ಪೇಪರ್ ಪ್ರಿಂಟ್ಔಟ್ ಇಲ್ಲ, ಅದನ್ನು ಬೋರ್ಡ್ ಮೇಲೆ ಬಿಡಿಸ್ತೀವಿ. 4ನೇ ಕ್ವಶನ್ ಪೇಪರ್ ನೋಡಿ. ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಈ ಬಹುಪದಕ್ಕೆ ಶೂನ್ಯತೆಗಳು ಯಾವ್ಯಾವ ಅಂತ ಕೇಳ್ಯಾರ. ನೋಡಿ, ನಾವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಇದರ ಶೂನ್ಯತೆ ಹೆಂಗೆ ಕಂಡುಹಿಡಿತೀವಿ. ಪಿ ಆಫ್ ಎಕ್ಸ್ ಇದ್ರಲ್ಲಿ 0 ತುಂಬ್ತೀವಿ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಬಲಭಾಗ ಪೂರ್ತಿ ಎಡಭಾಗ ಪೂರ್ತಿ ಬಲಭಾಗ ತೊಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಈಸ್ ಈಕ್ವಲ್ ಟು 0 ಆಯಿತು. ಈ -3 ಬಲಗಡೆ ಕಳಿಸ್ತಾನೆ, ಏನಾಯ್ತು +3 ಆಯಿತು. ಈ ಸ್ಕ್ವೇರ್ ತೆಗೆದ್ರೆ ಏನಾಯ್ತು, ಬಲಭಾಗಕ್ಕೆ ಸ್ಕ್ವೇರ್ ರೂಟ್ ಪ್ಲಸ್ ಆರ್ ಮೈನಸ್ √3. ಇದನ್ನು ನಾವು ಪ್ರತ್ಯೇಕವಾಗಿ ಬರೆದ್ರೆ ಒಂದು +√3 ಅಥವಾ ಇನ್ನೊಂದು -√3. ಹಾಗಾಗಿ ಯಾವುದು ಸರಿ ಉತ್ತರ? ಆಪ್ಷನ್ ಬಿ +√3 -√3 ಸರಿಯಾದ ಉತ್ತರ. a1x + b1y + c1 = 0 ಮತ್ತು a2x + b2y + c2 = 0 ಈ ರೇಖಾತ್ಮಕ ಸಮೀಕರಣ ಜೋಡಿಯಲ್ಲಿ a1/a2 = b1/b2 ≠ c1/c2 ಆದರೆ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು. ನೋಡಿ, ಇದು ಏನು ಸೂಚಿಸ್ತೈತಿ? ಸಮಾಂತರ ರೇಖೆಯನ್ನು ಸೂಚಿಸ್ತೈತಿ. 3 ಈಕ್ವಲ್ ಇದ್ರೆ ಐಕ್ಯಗೊಳ್ಳೋ ರೇಖೆಗಳು, ಇವು 2 ಸಮ ಇರಲಿಲ್ಲ ಅಂದ್ರೆ ಛೇದಿಸುವ ರೇಖೆಗಳು. ಆಪ್ಷನ್ ಸಿ ಸಮಾಂತರ ರೇಖೆಗಳು ಸರಿಯಾದ ಉತ್ತರ. ಇವುಗಳಲ್ಲಿ ವರ್ಗ ಸಮೀಕರಣ ಯಾವುದಂತ ಕೇಳಿದ್ದಾರೆ. ಮೇಲ್ನೋಟಕ್ಕೆ ಇದಂತೂ ಅಲ್ಲ, ಯಾಕಂದ್ರೆ ಇದರ ಗರಿಷ್ಠ ಘಾತಾಂಕ 1 ಐತಿ. ಇದು ರೇಖಾತ್ಮಕ ಸಮೀಕರಣ. ಇದು ಯಾಕೆ ಆಗಿಲ್ಲ ನೋಡ್ರಿ, x × x² x³ ಆಕೈತಿ ಇದು. ಸೊ x³ ಆದರೆ ಏನಂತ ಘನ ಸಮೀಕರಣ ಆಕೈತಿ, ವರ್ಗ ಸಮೀಕರಣ ಆಗೋದಿಲ್ಲ. ಇದು ಮೇಲ್ನೋಟಕ್ಕೆ ನಿಮ್ಗೆ ವರ್ಗ ಸಮೀಕರಣ ಥರ ಅನ್ನಿಸ್ತೈತಿ. x × x x² ಆಗುತ್ತೆ. ಈ x² ಈ x² ಕ್ಯಾನ್ಸಲ್ ಆಗಿಬಿಡ್ತೈತಿ. ಸೊ ಇದು ಕೂಡ ವರ್ಗ ಸಮೀಕರಣ ಆಗೋದಿಲ್ಲ. ಇದು ಏನಾಗುತ್ತೆ ಅಂದ್ರೆ x × x x² + x = 0. ಒಂದು ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತಾಂಕ 2 ಆಗಿದ್ದರೆ ಅದನ್ನು ನಾವು ವರ್ಗ ಸಮೀಕರಣ ಅಂತ ಕರಿತೀವಿ. ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. 4ನೇ ಪ್ರಶ್ನೆ. ಪಿ ಮತ್ತು ಕ್ಯೂ ಸಹವಿಭಾಜ್ಯ ಆದ್ರೆ, ಸಹವಿಭಾಜ್ಯ ಅಂದರೆ ಇವುಗಳ ಮಸ 1 ಆಗಿರ್ತೈತಿ. ಏನು ಕಾಮನ್ ಇರಲ್ಲಂತೆ, ಯಾವುದೇ ಸಾಮಾನ್ಯ ಅಪವರ್ತನ ಇರೋದಿಲ್ಲ. p² ಮತ್ತು q² ಮಸ ಕೇಳಿದ್ದಾರೆ. ಇವು 2 ಸಹವಿಭಾಜ್ಯ ಅಂದ್ರೆ ಇವುಗಳ ವರ್ಗಗಳು ಕೂಡ ಏನಾಗಿರ್ತಾವೆ, ಸಹವಿಭಾಜ್ಯನ ಆಗಿರ್ತಾವೆ. ಸೊ ಮಸ ಏನಾಗಿರ್ತೈತಿ 1 ಆಗಿರ್ತೈತಿ, ಅಂದ್ರೆ ಏನೇ ಸಾಮಾನ್ಯ ಅಪವರ್ತನ ಇರೋದಿಲ್ಲ. ಆಪ್ಷನ್ ಬಿ 1. ABCD ಒಂದು ಸಮಾಂತರ ಚತುರ್ಭುಜ. PBC ಮೇಲಿನ ಒಂದು ಬಿಂದು DP ಮತ್ತು AB L ಬಿಂದುವಿನಲ್ಲಿ ಸಂಧಿಸಿ ವೃದ್ಧಿಸಿದರೆ ಕೆಳಗಿನ ಸರಿಯಾದ ಸಂಬಂಧವು ಯಾವುದು ಸರಿಯಾಗತ್ತಂದ್ರೆ ಇಲ್ಲಿ ಒಂದೊಂದು ಚೆಕ್ ಮಾಡೋಣ. DP/PL = AB/BL ಇದು ಸರಿ ಹೊಂದುತ್ತೆ ನೋಡ್ರಿ. DP/PL ಅಂದ್ರೆ ತೇಲ್ಸ್ ಪ್ರಮೇಯದ ಪ್ರಕಾರ ಇದು ನೋಡ್ರಿ, DP/BL = DC/ ಇದು ಸರಿ ಹೊಂದಂಗಿಲ್ಲ. DP/PL = BL/DC ಅಲ್ಲ, AB ಬರ್ಬೇಕು, ಇದು ಬರಲ್ಲ. DP/PL = AB/DC ಐತಿ, ಇದು ಕೂಡ ಬರೋಲ್ಲ. ಆಪ್ಷನ್ ಎ ಕರೆಕ್ಟ್. ತೇಲ್ಸ್ ಪ್ರಮೇಯದ ಪ್ರಕಾರ ಇದು ಸರಿ ಹೊಂದುತ್ತೆ. 1ನೇ ಪ್ರಶ್ನೆ. ಕೊಟ್ಟಿರೋ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕಿರೋ ವರ್ಗಾಂತರದ ಕೆಳಮಿತಿಯು ಅಂತ ಕೇಳ್ಯಾರ. ಬಹುಲಕಿರೋ ವರ್ಗಾಂತರ ನಾವು ಹೆಂಗೆ ಗುರುತಿಸ್ತೀವಿ? ಹೈಯೆಸ್ಟ್ ಆವೃತ್ತಿ ಯಾವುದೈತಿ ಇದರೊಳಗೆ 12 ಇದನ್ನು ಗುರುತಿಸ್ತೀವಿ. ಇದರ ಹಿಂದಿನ ವರ್ಗಾಂತರದ ಕೆಳಮಿತಿ ಅಂದ್ರೆ 30 ಬರ್ತೈತಿ. ಆಪ್ಷನ್ ಸಿ 30 ಸರಿಯಾದ ಉತ್ತರ. ಕೆಳಗಿನಗಳಲ್ಲಿ ಯಾವುದು ಒಂದು ಘಟನೆ ಸಂಭವನೀಯತೆ ಆಗಿರಬಹುದು? ನೋಡ್ರಿ, ಯಾವುದಂದ್ರೆ ಒಂದು ಘಟನೆ ಸಂಭವನೀಯತೆ ಯಾವಾಗಲೂ 0 ಮತ್ತು 1 ನಡುವೆ ಇರ್ತೈತಿ. ಹಾಗಾಗಿ ಆಪ್ಷನ್ ಡಿ 0.7 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. 8ನೇ ಪ್ರಶ್ನೆ. 6x14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಹೆಂಗೆ ಕಂಡುಹಿಡಿತೀವಿ ಅಂದ್ರೆ ಮೊದಲನೇ ಪದ ಕೊನೆಯ ಪದವನ್ನು ಕೂಡಿಸಿ 2ರಿಂದ ಭಾಗಿಸ್ತೇವೆ. 14 20 20 ಅರ್ಧ 10. ಹಾಗಾಗಿ ಆಪ್ಷನ್ ಎ 10 ಸರಿಯಾದ ಉತ್ತರ. 3ನೇ ಮಾದರಿ ಪ್ರಶ್ನೆ ಪತ್ರಿಕೆ
3x plus 2ky is equal to 2 ಮತ್ತು 2x plus 5y plus 1 is equal to 0. ಈ ರೇಖಾತ್ಮಕ ಸಮೀಕರಣ ಜೋಡಣೆ ಸಮಾಂತರವಾಗಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಯಾವಾಗ ಸಮಾಂತರವಾಗಿರ್ತಂದ್ರೆ a1 upon a2 equal to b1 upon b2 not equal to c1 upon c2 ಆಗಿದ್ರೆ ಅವು ಸಮಾಂತರ. ಹಾಗಾಗಿ ನಾನು a1 upon a2 a1 ಅಂದ್ರೆ ಮೊದಲನೇ ಸಮೀಕರಣದ x ಆಗುವಂತ 3 ಐತಿ, a2 ಎರಡನೇ ಸಮೀಕರಣದ x ಆಗುವಂತ 2, b1 ಮೊದಲನೇ ಸಮೀಕರಣದ y ಆಗುವಂತ ಅಂದ್ರೆ 2k b2 ಎರಡನೇ ಸಮೀಕರಣದ y ಆಗುವಂತ 5. ಇದು ನಾವು ಸುಲಭೀಕರಿಸಿದರೆ ನಮಗೆ k ಬೆಲೆ ಸಿಗುತ್ತೆ. ಓರೆ ಗುಣಾಕಾರ ಮಾಡಿದ್ರೆ ಬೆಲೆ 4k is equal to 5 × 15. 4k 5 × 15 k ಜೊತೆ 4 ಕೂಡಿಸಿ ಈ ಕಡೆ ಕಳಿಸಿ ಭಾಗಿಸಿ k ಬೆಲೆ 15 ಅಪ್ಪ ಉತ್ತರ ಆಪ್ಷನ್ ಸಿ 15/4 ಸರಿಯಾದ. ಎರಡನೇ ಪ್ರಶ್ನೆ, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಉಲ್ಲಂಬವಾಗಿ ವ್ಯಕ್ತಪಡಿಸಬಹುದು. ಸರಿ ಉತ್ತರ ಅವಿಭಾಜ್ಯ ಸಂಖ್ಯೆಗಳು. ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಉಲ್ಲಂಬವಾಗಿ ವ್ಯಕ್ತಪಡಿಸಬಹುದು. ಆಪ್ಷನ್ ಸಿ ಅವಿಭಾಜ್ಯ ಸಂಖ್ಯೆಗಳು ಸರಿಯಾದ. ಪ್ರಶ್ನೆ, ಒಂದು ಆಯತದ ಉದ್ದವಾದ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣ 75 ಸೆಂಟಿಮೀಟರ್ ಆಗಿದೆ. ಆಯತದ ಉದ್ದ ಮತ್ತು ಅಗಲ ಕಂಡುಹಿಡಿಯುವ ವರ್ಗ ಸಮೀಕರಣವು. ಒಂದು ಆಯತ ಅಗಲ ನಾವು x ಅಂತ ತಗೊಂಡಾಗ ಉದ್ದ 3ರಷ್ಟು 3x ಆಗ್ತದೆ. ಆಯತದ ವಿಸ್ತೀರ್ಣ ಕೊಟ್ಟಿರೋದ್ರಿಂದ ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಉದ್ದ ಇಂಟು ಅಗಲ ಅಂದ್ರೆ 3x × x = 75, l × b = 75, 3x × x 3x² = 75. ಸಮೀಕರಣ ತಿಳಿಯೋದ್ರಿಂದ ಅವರು 75 ಈ ಕಡೆ ತಗೊಂಡ್ಬರೋಣ. 3x² - 75 = 0 ನಮಗೆ ಬೇಕಾಗಿರುವಂಥ ಸಮೀಕರಣ. ಉತ್ತರ 3x² - 75 = 0. ಇನ್ನು ನಾಲ್ಕನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಎಣ್ಣೆ ಪದ a = 2n - 1 ಅಂದರೆ ಅದರ ನಾಲ್ಕನೇ ಪದ ಕೇಳಿ. ಎಣ್ಣೆಯಲ್ಲಿ ನಾವು 4ಅನ್ನು ತುಂಬಿದ್ರೆ 2 × 4 2 × 8 8 7. ಹಾಗಾಗಿ ಸರಿ ಉತ್ತರ ಯಾವುದು? ಆಪ್ಷನ್ ಬಿ 7 ಸರಿಯಾದ. ಇನ್ನು ಐದನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿ ಯಾವ ಸಿಗುತ್ತೆ ಅಂದ್ರೆ ಯಾವುದೇ ಎರಡು ಸಮಭಾವ ತ್ರಿಭುಜಗಳು ಯಾವಾಗಲೂ ಸಮರೂಪಿಯಾಗಿರ್ತವೆ. ಹಾಗಾಗಿ ಆಪ್ಷನ್ ಬಿ ಯಾವುದೇ ಎರಡು ಸಮಭಾವ ತ್ರಿಭುಜಗಳು ಸರಿಯಾದ. ಆರನೇ ಪ್ರಶ್ನೆ, ತ್ರಿಜ್ಯ 6 ಮಾನಗಳನ್ನು ಹೊಂದಿರುವ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ. ಸರಿ ಉತ್ತರ ಯಾವುದಂದ್ರೆ 4/3 pi/2 ಘನಮಾನ. ಆಪ್ಷನ್ ಬಿ ಸರಿಯಾದ. ಇನ್ನು ಏಳನೇ ಪ್ರಶ್ನೆ, ಮಧ್ಯಾಂಕ ಕಂಡುಹಿಡಿಯುವ ಸೂತ್ರ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಎಫ್ ಏನನ್ನ ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಎಫ್ ಏನು ಸೂಚಿಸುತ್ತೆ ಅಂದ್ರೆ ಮಧ್ಯಾಂಕ ವರ್ಗಾಂತದ ಆವೃತ್ತಿಯನ್ನು ಸೂಚಿಸುತ್ತೆ. ಹಾಗಾಗಿ ಸರಿ ಉತ್ತರ ಆಪ್ಷನ್ ಸಿ ಮಧ್ಯಾಂಕ ವರ್ಗಾಂತದ ಆವೃತ್ತಿ. ಎಂಟನೇ ಪ್ರಶ್ನೆ, p of x = 5x + 3 ಈ ಬಹುಪದಕ್ಕೆ ಶೂನ್ಯತೆ ಎಷ್ಟು ಅಂತ ಕೇಳಿದ್ದಾರೆ. ನಾವು ಏನು ಮಾಡಬಹುದು ಇಲ್ಲಿ ಈ ಶೂನ್ಯತೆ ಕಂಡುಹಿಡಿಯಬೇಕಾದ್ರೆ p of x = 0 ಇಟ್ಟು 5x + 3 ಈ +3 ಅನ್ನ ಹೊರಗಡೆ ತಗೊಂಡ್ರೆ -3 ಆಗ್ತದೆ. ಈಗ ಏನು ಮಾಡೋದು, ಬಲಭಾಗ ಪೂರ್ತಿ ಎಡಭಾಗ ಪೂರ್ತಿ ತಗೊಂಡ್ರೆ ಏನು ವ್ಯತ್ಯಾಸ ಆಗಲ್ಲ. y x = -3 x ಜೊತೆ 5 ಗುಣಿಸಿ ಈ ಕಡೆ ಕಳಿಸಿ ಭಾಗಿಸ್ತೀವಿ. x = -3/5. ಸರಿ ಉತ್ತರ -3/5 ಆಪ್ಷನ್ ಎ ಸರಿಯಾಗಿದೆ.